ಶಿರೂರು ಬಳಿಕ ಉತ್ತರ ಕನ್ನಡದಲ್ಲೂ ಕೂಡ ಈಗ ಗುಡ್ಡ ಕುಸಿತದ ಆತಂಕ ಹೆಚ್ಚಾಗ್ತಾ ಇದೆ. ರಾಜ್ಯದಾದ್ಯಂತ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ದಿನಕ್ಕೊಂದು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಶಿರೂರು ಗುಡ್ಡ ಕುಸಿತದ ಬಳಿಕ ಗೋಕರ್ಣದ ದೇವರ ಬಾವಿಯಲ್ಲೂ ಕೂಡ ಗುಡ್ಡ ಕುಸಿತದ ಭೀತಿ ಈಗ ಎದುರಾಗ್ತಾ ಇದೆ. ಈಗಾಗಲೇ ಅಲ್ಲೂ ಕೂಡ ಸಾಕಷ್ಟು ಮಳೆಯಾಗಿರೋದ್ರಿಂದ ಜನರಿಗೆ ಪ್ರವಾಹದ ಭೀತಿ ಜೊತೆಗೆ ಗುಡ್ಡ ಕುಸಿತದ ಆತಂಕ ಕೂಡ ಶುರುವಾಗಿದೆ. ಸುಮಾರು 200 ಮೀಟರ್ವರೆಗೂ ಕೂಡ ಗುಡ್ಡ ಬಿರುಕು ಬಿಟ್ಟಿದೆಯಂತೆ. ಹೀಗಾಗಿ ಯಾವಾಗ ಬೇಕಿದ್ರೂ ಗುಡ್ಡ ಕುಸಿಬಹುದು ಅನ್ನುವಂಥ ಆತಂಕದಲ್ಲಿ ಜನರಿದ್ದಾರೆ. ಗುಡ್ಡದ ಕೆಳಭಾಗದಲ್ಲಿಯೇ 10ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಆಗಿದ್ದಾವೆ. ಜನರು ವಾಸಿಸ್ತಾ ಇದ್ದಾರೆ. ಗುಡ್ಡ ಬಿರುಕು ಬಿಟ್ಟಿರುವ ಹಿನ್ನೆಲೆ ಜನರು ಈಗ ಆತಂಕದಲ್ಲಿದ್ದಾರೆ. ಯಾವಾಗ ಬೇಕಿದ್ರೂ ಗುಡ್ಡ ಕುಸಿಬಹುದು, ಮನೆ ಕಳ್ಕೊಳ್ಬೇಕಾಗುತ್ತೆ, ಮುಂದಿನ ಜೀವನ ಏನು ಅನ್ನುವಂಥ ಆತಂಕ ಜನರಿಗೆ ಶುರುವಾಗಿದೆ. ಗುಡ್ಡ ಕುಸಿತ ಭೀತಿ ಹಿನ್ನೆಲೆ ಮನೆ ಖಾಲಿ ಮಾಡಿಕೊಂಡು ಜನರು ಹೋಗ್ತಿದ್ದಾರೆ ಬೇರೆ ಕಡೆ. ಈ ರೀತಿ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ತೋಟಗಳು ನಾಶ ಆಗ್ತಾ ಇದ್ದಾವೆ, ಗುಡ್ಡ ಕುಸಿತ ಆಗ್ತಾ ಇದೆ, ಮರಗಳು ಧರೆಗುರುಳ್ತಾ ಇದ್ದಾವೆ, ವಿದ್ಯುತ್ ಕಂಬಗಳು ಧರೆಗುರುಳ್ತಾ ಇದ್ದಾವೆ. ಇದರ ಮಧ್ಯದಲ್ಲಿ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರ ಬೆನ್ನಲ್ಲೇ ಇತ್ತ ಗೋಕರ್ಣದ ದೇವರ ಬಾವಿಯಲ್ಲೂ ಕೂಡ ಗುಡ್ಡ ಕುಸಿಯುವಂಥ ಆತಂಕ ಹೆಚ್ಚಾಗ್ತಾ ಇದೆ. ಈಗಾಗಲೇ 200 ಮೀಟರ್ವರೆಗೂ ಕೂಡ ಗುಡ್ಡ ಬಿರುಕು ಬಿಟ್ಟಿದೆ. ಹಾಗಾಗಿ ಜನರು ಅಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಕೂಡ ಗುಡ್ಡದ ತಗ್ಗು ಪ್ರದೇಶದಲ್ಲಿಯೇ ನಿರ್ಮಾಣ ಆಗಿರುವಂಥದ್ದು. ಆ ಜನರು ಈಗ ಗುಡ್ಡ ಕುಸಿತಕ್ಕೆ ಒಳಗಾಗ್ಬಿಟ್ರೆ ಅನ್ನುವಂಥ ಭಯಕ್ಕೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರಂತೆ. ಗುಡ್ಡ ಕುಸಿತದ ಭೀತಿ ಇರೋದ್ರಿಂದ ಅಲ್ಲಿರುವಂಥ ಜನರು ಮನೆ ಖಾಲಿ ಮಾಡಿಕೊಂಡು ಬೇರೆಡೆಗೆ ಹೋಗಿದ್ದಾರೆ. ಸದ್ಯಕ್ಕೆ ಮಳೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಯಾವ ಕ್ಷಣದಲ್ಲಿ ಬೇಕಿದ್ರೂ ಗುಡ್ಡ ಕುಸಿಬಹುದು, ಮನೆ ನೆಲಸಮ ಆಗಬಹುದು ಅನ್ನುವಂಥ ಆತಂಕ ಶುರುವಾಗಿದೆ ಜನರಿಗೆ. ಹೀಗಾಗಿ ಯಾರು ಕೂಡ ಅಂದರೆ ಅಲ್ಲಿ ಗುಡ್ಡ ಪ್ರದೇಶದಲ್ಲಿ ಇದ್ದಂತಹ ಜನರೇನಿದ್ದಾರೆ ಅವರ್ಯಾರು ಕೂಡ ಈಗ ಮನೇಲಿಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈಗಾಗಲೇ ರಾಜ್ಯದಾದ್ಯಂತ ಮಳೆ ಆಗ್ತಾ ಇದೆ, ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಇತ್ತ ಗೋಕರ್ಣದಲ್ಲೂ ಕೂಡ ಗುಡ್ಡ ಕುಸಿತದ ಆತಂಕ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಏನು ಕ್ರಮ ವಹಿಸ್ತಾ ಇದೆ ಅಂತ? ಖಂಡಿತ ಸೌಖ್ಯ. ಏನು ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣದಿಂದ ಸಾಕಷ್ಟು ಸಾವು ನೋವುಗಳಾಗಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇದೀಗ ಅದೇ ರೀತಿಯಾಗಿ ಕುಮಟಾ ತಾಲೂಕಿನ ಗೋಕರ್ಣದ ದೇವರ ಬಾವಿಯಲ್ಲಿಯೂ ಕೂಡ ಗುಡ್ಡ ಕುಸಿಯುವಂತ ಒಂದು ಆತಂಕ ಉಂಟಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮನೆಗಳಿರುವಂತ ಜಾಗದಿಂದ 100ಕ್ಕೂ ಹೆಚ್ಚು ಮೀಟರ್ ದೂರದಲ್ಲಿ ಅಂದ್ರೆ ಗುಡ್ಡ ಇಬ್ಬಾಗವಾಗಿರುವಂತದ್ದು. ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಗುಡ್ಡದಲ್ಲಿ ಶಿಥಿಲೀಕರಣ ಉಂಟಾಗಿ ಈಗಾಗಲೇ 200 ಮೀಟರ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಉದ್ದವಾಗಿ ಇದು ಗುಡ್ಡ ವಿಭಾಗವಾಗಿರುವಂತದ್ದು ಅಂದ್ರೆ ವಿಭಜನೆಗೊಂಡಿದೆ. ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆದ್ರೆ ಗುಡ್ಡ ಏಕಾಏಕಿ ಧರೆಗುರುಳುವಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಆತಂಕದಲ್ಲಿರುವಂತ ಅಲ್ಲಿರುವಂತ ಮನೆಗಳು ಮನೆಯವರು ಎಲ್ಲರೂ ಕೂಡ ಮನೆಯನ್ನ ಖಾಲಿ ಮಾಡಿ ಬೇರೆ ಎಡೆಗೆ ಸ್ಥಳಾಂತರ ಆಗಿದ್ದಾರೆ. ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂತ ತಹಶೀಲ್ದಾರ್ ಇರ್ಬೋದು, ಎಸಿಗಳು ಕೂಡ ಆ ಒಂದು ಸ್ಥಳವನ್ನ ವಿಸಿಟ್ ಮಾಡಿ ನೋಡಿ ಹೋಗಿರುವಂತದ್ದು. ಪ್ರಮುಖವಾಗಿ ಅಲ್ಲಿರುವಂತ ಮನೆಯವರಿಗೂ ಕೂಡ ಸುರಕ್ಷಿತ ಜಾಗಕ್ಕೆ ತೆರಳುವಂತೆ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಏಕಾಏಕಿ ಈ ರೀತಿಯಾಗಿ ವ್ಯಾಪಕವಾಗಿ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಗುಡ್ಡ ಅಂದ್ರೆ ವಿಭಜನೆ ಆಗಿದೆ, ಬಿರುಕನ್ನ ಬಿಟ್ಟಿದೆ. ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಧರೆಗುರುಳುವಂತ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಆತಂಕದಲ್ಲಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಅಂದ್ರೆ ಅದರ ಬಗ್ಗೆ ಗಮನವನ್ನು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಏಕಾಏಕಿ ಈ ರೀತಿಯಾಗಿ ಗುಡ್ಡಗಳು ಕುಸಿಯುವಂತದ್ದಿದೆಯಲ್ಲ, ಇದಕ್ಕೆ ಕೆಲವೊಂದ್ ಕಡೆ ಕಾಡುಗಳ ನಷ್ಟವೇ ಇದಕ್ಕೆ ಕಾರಣವ ಅಥವಾ ಇಲ್ಲಿ ಪ್ರಮುಖವಾಗಿ ಆಗಿರುವಂತ ಸಮಸ್ಯೆ ಆದ್ರೂ ಏನು? ಯಾಕಂತಂದ್ರೆ ಏಕಾಏಕಿ ಗುಡ್ಡ ಈ ರೀತಿಯಾಗಿ 200 ಮೀಟರ್ ವರೆಗೂ ಕೂಡ ಬಿರುಕನ್ನ ಬಿಟ್ಟಿದೆ ಅಂತಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಅವಾಂತರಗಳು ಸೃಷ್ಟಿಯಾಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಈಗಾಗಲೇ ನ್ಯಾಷನಲ್ ಹೈವೇಯವರ ಒಂದು ಅಚಾತುರ್ಯದಿಂದಾಗಿ ಸಾಕಷ್ಟು ಭಾಗಗಳಲ್ಲಿ ಈಗ ಗುಡ್ಡ ಕುಸಿತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಈ ರೀತಿಯಾಗಿ ಯಾವುದೇ ರೀತಿಯ ಅಂದ್ರೆ ಕನ್ಸ್ಟ್ರಕ್ಷನ್ ಗಳು ನಡೆದೇ ಇರುವಂತ ಒಂದು ಪ್ರದೇಶಗಳಲ್ಲೂ ಕೂಡ ಈ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವಂತ ಹಂತಕ್ಕೆ ಬಂದಿದೆ ಅಂತಂದ್ರೆ ಇಲ್ಲಿ ಕಾಡುಗಳ ನಷ್ಟ ಇರ್ಬೋದು, ಜೊತೆಗೆ ಅಲ್ಲಿರುವಂತಹ ಅರಣ್ಯವನ್ನ ನಾಶ ಮಾಡಿ ಕೃತಕವಾಗಿ ಅಕೇಶಿಯಾಗಳನ್ನೇನಾದ್ರೂ ಪ್ಲಾಂಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಉದ್ಭವ
ಆರಂಭವಾಗ್ತದೆ. ಇದೇ ರೀತಿಯಾಗಿ ಅದೇ ಪ್ರಶ್ನೆಯನ್ನ ಸ್ಥಳೀಯರು ಕೂಡ ಕೇಳ್ತಾ ಇರುವಂತ ಜಿಲ್ಲಾಡಳಿತಕ್ಕೆ. ಇಲ್ಲಿ ಹಿಂದೆ ಇದ್ದಂತ ಮರಗಳನ್ನೆಲ್ಲ ಕಡಿದು ಅರಣ್ಯ ಇಲಾಖೆಯವರು ಅಕೇಶಿಯ ಗಿಡಗಳನ್ನ ಅಲ್ಲಿ ಹಾಕಿದ್ದಾರೆ. ಅದೇ ಒಂದು ಕಾರಣಕ್ಕೆ ಅಕೇಶಿಯ ಗಿಡ ತೀರಾ ಕೆಳಭಾಗದಲ್ಲಿ ಬೇರನ್ನ ಬಿಡೋದಿಲ್ಲ. ಹಾಗಾಗಿ ಈ ರೀತಿಯ ಗುಡ್ಡ ಕುಸಿಯುವಂತ ಒಂದು ಸ್ಥಿತಿಗೆ ಬಂದಿದೆ ಅನ್ನುವಂತ ಒಂದು ಆರೋಪವನ್ನು ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಅಲ್ಲಿನ ಸ್ಥಳೀಯರೊಬ್ಬರು ಸಂದೀಪ್ ಅಂತ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಈ ರೀತಿ ಗುಡ್ಡ ಕುಸಿತ ಆಗೋದಕ್ಕೆ ಅಲ್ಲಿ ಅಕೇಶಿಯಾ ಗಿಡಗಳನ್ನು ಹಾಕ್ತಾ ಇರೋದೇ ಕಾರಣ ಅಂತ ಹೇಳ್ತಿದ್ದಾರೆ. ಏನು ಕಾರಣ? ಅದೇ ರೀತಿಯಾಗಿ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದೆ ನಿಮಗೆ? ಜಿಲ್ಲಾಡಳಿತದಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ ಮೇಡಮ್. ಇದುವರೆಗೂ ಯಾವುದೇ ಜನಪ್ರತಿನಿಧಿಗಳು ಬಂದಿಲ್ಲ ಇಲ್ಲಿ. ಹ್ಮ್ 4 ಫ್ಯಾಮಿಲಿ ಇದ್ವಿ, ಮನೆ ಇದ್ವಿ, ಎಲ್ಲ ಶಿಫ್ಟ್ ಆಗಿದ್ವಿ ಬೇರೆ ಕಡೆ. ಈಗ ತುಂಬಾ ಕಷ್ಟ ಇದೆ ಮೇಡಮ್. ಮನೆ ಎಲ್ಲ ಗುಡ್ಡ ಎಲ್ಲ ಕುಸಿದು ಮನೆ ಹತ್ರ ಬಂದ್ರೆ ಇದಾಗ್ತದೆ, ಡ್ಯಾಮೇಜ್ ಆಗ್ತಾ ಇದೆ. ಆ ಗುಡ್ಡ ಕುಸಿಯುವಂತ ಆ ಜಾಗದಲ್ಲಿ ಸುತ್ತಮುತ್ತದಾನೆ ನಿಮ್ಮ ಮನೇನು ಇತ್ತ? ಅಲ್ಲೇ ಇದ್ರ ನೀವು? ಹೌದು, ನಮ್ದು ಗುಡ್ಡದ ಸಮೀಪನೇ ಮನೆ ಮೇಡಮ್. ಇವಾಗ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿದ್ದೀರಾ ಗುಡ್ಡ ಕುಸಿಯೋ ಆತಂಕ ಇರೋದಕ್ಕೆ? ಹೌದು. ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ಅನ್ಸುತ್ತಲ್ವಾ ಸರ್ ಅಲ್ಲಿ? ಇಲ್ಲ, ಇದು ನಮ್ಮಲ್ಲಿ ಆಗಿದೆ ಫಸ್ಟ್ ಮೇಡಮ್. ಯಾಕಾದ್ರೆ ಕಾರಣ ಏನು? ಈ ಅಕೇಶಿಯಾ ಗಿಡಗಳನ್ನ ಹಾಕ್ತಾ ಇರೋದಕ್ಕೆ, ನೀಲಗಿರಿ ಗಿಡಗಳನ್ನ ಹಾಕ್ತಿರೋದಕ್ಕೆ ಕಾರಣ ಅಂದ್ರೆ ಅದು ಬೇರು ಹೆಚ್ಚಾಗಿ ಹೋಗಲ್ಲ ಒಳಗಡೆ ಅಂತ ಹೇಳ್ತಿದ್ದಾರೆ ವರದಿಗಾರರು. ನೀಲಗಿರಿ ಇಲ್ಲ, ಅಕೇಶಿಯಾ ಇದೆ, ನೀಲಗಿರಿ ಇಲ್ಲ ಮೇಡಮ್ ಇಲ್ಲಿ. ಹೌದಾ? ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜಿಲ್ಲಾಡಳಿತ ಏನ್ ಕ್ರಮ ವಹಿಸುತ್ತೆ ಅಂತ? ಕಂದಾಯ ಅಧಿಕಾರಿಗಳೊಂದು ಬಂದ್ ಹೋಗಿದ್ದಾರೆ ಮೇಡಮ್. ಬಂದ್ ಮಾಹಿತಿ ತಗೊಂಡು ಹೋಗಿದ್ದಾರೆ. ಅದ್ರ ಬಿಟ್ಟು ಮತ್ತೆ ಇನ್ನು ಬೇರೆ ಯಾವ್ದೋ ಅಧಿಕಾರಿಗಳು ಬಂದಿದ್ದಾರೆ. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.